ಸೊ ನೀವು 1%ಗಿಂತ ಕಡಿಮೆ ಹಣವನ್ನು ಶಿಕ್ಷಣಕ್ಕೆ ಕೊಟ್ಟರೆ ಯಾವ ರೀತಿಯ ಭವ್ಯ ಭಾರತವನ್ನು, ಆತ್ಮನಿರ್ಭರ ಭಾರತವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಜವಾಗಲೂ ಈ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಅವ್ರು ಮಾಡಬೇಕಾದಂಥ ಒಂದು ಕೆಲಸ, ಈ ದೇಶದ ಎಲ್ಲ ಮಕ್ಕಳಿಗೆ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಮಾಡಿ. ಈ ಸಾರಿ ಬಂದಂಥ ಆರ್ಥಿಕ ಸಂಕಷ್ಟದಿಂದ ಎಷ್ಟೋ ಖಾಸಗಿ ಶಾಲೆಗಳ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಲಿಕೆಯಲ್ಲಿ ನಷ್ಟವನ್ನು ಹೊಂದಿದ್ದಾರೆ, ಶಾಲೆಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಅಂಶವನ್ನು ನಾವು ಪದೇ ಪದೇ ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ನಾವು ನವಂಬರ್ನಿಂದನೇ ಒಂದು ದೊಡ್ಡ ಮಕ್ಕಳ ಅಭಿಯಾನವನ್ನು ಕೂಡ ಮಾಡಿದ್ವಿ. ಯಾಕೆ ಶಾಲೆಗಳನ್ನು ತೆರಿಬೇಕು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನು ಯಾಕೆ ತೆರಿಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಅಂಕಿಅಂಶಗಳನ್ನು ಇಟ್ಕೊಂಡು, ಸಂಶೋಧನೆಗಳನ್ನು ಇಟ್ಕೊಂಡು ಈಗಾಗಲೇ ಏನು ಒಂದು ಮಾರ್ಗಸೂಚಿ ಬಂದಿದೆ, ಅದು ಮಾನವ ಹಕ್ಕುಗಳ ಮಾರ್ಗಸೂಚಿ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇರ್ಬೋದು, ಅಥವಾ ಭಾರತದ ಸಂವಿಧಾನದ ಕೆಳಗಡೆ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿರೋದ್ರಿಂದ ಅದು ಯಾವುದೇ ಕಾರಣದಿಂದ ಮಕ್ಕಳು ಅದರಿಂದ ವಂಚಿತರಾಗಬಾರ್ದು. ಮತ್ತು ಶಾಲೆ ಅಂದರೆ ಕೇವಲ ಅದು ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ, ಕೇಂದ್ರ, ಅಥವಾ ಕೇವಲ ಕಲಿಕೆಯನ್ನು ಮಾಡ್ತಕ್ಕಂಥ ಕೇಂದ್ರ ಆಗಿರಲ್ಲ. ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಅವರಿಗೆ ಮಧ್ಯಾಹ್ನದ ಬಿಸಿ ಊಟ ಸಿಗುತ್ತೆ. ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಅವರಿಗೆ ರೋಗ ನಿರೋಧಕ ಮಾತ್ರೆಗಳು ಸಿಗುತ್ತೆ. ಮಕ್ಕಳು ಶಾಲೆಗೆ ಹೋಗಿ ಅವರ ಒಡನಾಡಿಗಳ ಜೊತೆ, ಸಹಪಾಠಿಗಳ ಜೊತೆ ಮಾತನಾಡೋದ್ರಿಂದ ಅವ್ರಿಗೇನೀಗ ಮಾನಸಿಕ ಖಿನ್ನತೆ ಬಂದಿದೆ ಕಳೆದ 14 ತಿಂಗಳಿಂದ, ಆ ಖಿನ್ನತೆಯನ್ನು ದೂರ ಹೋಗಲಾಡಿಸ್ಬೋದು. ಸೊ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಶಾಲೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಸುರಕ್ಷಿತವಾದಂಥ ಒಂದು ಕೇಂದ್ರ. ಯಾಕೆಂದರೆ ಎಷ್ಟೋ ಗ್ರಾಮಗಳಲ್ಲಿ ಮನೆಗಳನ್ನು ನೀವು ತೆಗೆದುಕೊಂಡ್ರೆ ಭಾಳ ಸಣ್ಣ ಸಣ್ಣ ಮನೆಗಳು, ಅಲ್ಲಿ 5 ಜನ, 10 ಜನ, 12 ಜನ ವಾಸವಾಗಿರ್ತಾರೆ. ಸೊ ಅಂಥ ಕಡೆ ಖಂಡಿತ ಮಕ್ಕಳಿಗೆ ಸುರಕ್ಷತೆ ಸಿಗೋದು ಭಾಳ ಕಷ್ಟ. ಶಾಲೆಗೆ ಬಂದರೆ ಕನಿಷ್ಠ ಆ ಸುರಕ್ಷತೆ ಸಿಗುತ್ತೆ, ಬಿಸಿ ಊಟ ಸಿಗುತ್ತೆ, ಕಲಿಕೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಶಾಲೆಗಳನ್ನು ತೆರಿಬೇಕು. ಮತ್ತು ಶಾಲೆಗಳನ್ನು ತೆರೆಯೋದ್ರಿಂದ ಖಂಡಿತ ಅನಾಹುತ ಏನಿಲ್ಲ. ಎಲ್ಲ ತಜ್ಞರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಮೊನ್ನೆ ದಿವಸ ಇಂಡಿಯನ್ ಪೀಡಿಯಾಟ್ರಿಕ್ಸ್ ಅಕಾಡೆಮಿ, ಅಂದರೆ ಅದು ಇಡೀ ಭಾರತದಲ್ಲಿ ಮಕ್ಕಳ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ತಜ್ಞತೆಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಅಕಾಡೆಮಿ. ಅವ್ರು ಹೇಳಿದ್ದಾರೆ ಮಕ್ಕಳಿಗೆ ಈಗ, ಯಾಕೆಂದರೆ ಈ 3ನೇ ಅಲೆ ಏನು ನಡೀತಾ ಇದೆ, 3ನೇ ಅಲೆ ಬಂದ ತಕ್ಷಣ ಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಆಗುತ್ತೆ ಅಂತ ಏನು ಹೇಳ್ತಿದ್ರು, ಅದ್ರ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ಹೇಳ್ತಾ, ನಿಜವಾಗ್ಲೂ ಆ ಥರದ ಒಂದು ಸಂಭವನೀಯತೆ ಭಾಳ ಕಡಿಮೆ ಇದೆ. ಬೇರೆ ಎಲ್ಲರಿಗೂ ಹೇಗಾಗುತ್ತೋ ಅದೇ ಥರ ಮಕ್ಳಿಗೆ ಆಗ್ಬೋದೇ ಹೊರತು ಮಕ್ಕಳಿಗೇ ವಿಶೇಷವಾಗಿ 3ನೇ ಅಲೆ ಅದೆಲ್ಲ ತಟ್ಟಲ್ಲ ಅಂತ. ಸೊ ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಖಂಡಿತ ಶಾಲೆಗಳನ್ನು ಸುರಕ್ಷತಾ ಕ್ರಮಗಳ ಜೊತೆಗೆ ತೆಗಿತಕ್ಕಂಥದ್ದು ಸೂಕ್ತ. ಈಗೇನು ಆಗಲೇ ಸರ್ಕಾರ ಅನೌನ್ಸ್ ಮಾಡಿದೆ, ಜೂನ್ 15ನೇ ತಾರೀಕು ನಾವು ಶಾಲೆಗಳನ್ನು ಮತ್ತು ಪ್ರೌಢಶಾಲೆಗಳನ್ನು ಜುಲೈ 1ನೇ ತಾರೀಕು ಅಥವಾ ಜುಲೈ 15ನೇ ತಾರೀಕೇನು ತೆಗಿತೀವಿ ಅಂತ ಹೇಳಿದ್ದಾರೆ. ಬಹುಶಃ ಅದಕ್ಕೆ ಅವರು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸಾಧ್ಯ ಆದರೆ ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 15 ದಿವಸ ಶಿಕ್ಷಕರು ಹೋಗಿ ಕುಳಿತು ಅಲ್ಲಿ ಯಾವ ರೀತಿಯಲ್ಲಿ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು, ಮತ್ತು ಆಯಾ ಶಾಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಶಾಲೆಗೆ ತರಲಿಕ್ಕೆ ಯಾವ ರೀತಿಯನ್ನು ವ್ಯವಸ್ಥೆ ಮಾಡ್ಕೋಬೇಕು. ಯಾಕೆಂದರೆ 15 ತಿಂಗಳಾಗಿರೋದ್ರಿಂದ ಎಷ್ಟೋ ಜನ ಮಕ್ಕಳು ಶಾಲೆ ಬಿಟ್ಟು ಹೋಗಿರ್ಬೋದು, ಅಥವಾ ಶಾಲೆ ಸಂಪೂರ್ಣವಾಗಿ ಅವ್ರಿಗೆ ಮರ್ತೋಗಿರ್ಬೋದು, ಅಥವಾ ಈ ಸಾರಿ ಬಂದಂಥ ಆರ್ಥಿಕ ಸಂಕಷ್ಟದಿಂದ ಎಷ್ಟೋ ಖಾಸಗಿ ಶಾಲೆಗಳ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಏನೆಲ್ಲ ಮಾಡಬೇಕು, ಹೇಗೆ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು, ಅಥವಾ 5ನೇ ಕ್ಲಾಸಿನ ಮಗು 6ನೇ ತರಗತಿಗೆ ಬರುವಾಗ 5ನೇ ಕ್ಲಾಸಲ್ಲಿ ಏನು ಕಲಿಬೇಕಾಗಿತ್ತು ಅದನ್ನು ಕಲ್ತಿರಲ್ಲ, ಯಾಕೆಂದರೆ ಸುಮಾರು 15 ತಿಂಗಳು ಶಾಲೆ ಮುಚ್ಚಿತ್ತು. ಸೊ ಈ ರೀತಿ ಒಂದು ವ್ಯವಸ್ಥಿತವಾದ ವೈಜ್ಞಾನಿಕವಾದಂಥ ಪ್ಲ್ಯಾನನ್ನು ಮಾಡಿಕೊಂಡು ಶಾಲೆಗಳನ್ನು ತೆರಿಬೇಕು ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಸರ್, ಮಕ್ಕಳು ಇದೇ ಥರ ದೂರ ಉಳಿದ್ರೆ ಮಕ್ಕಳ ಭವಿಷ್ಯ ಹೇಗಿರುತ್ತೆ, ಹೇಳಿ ಯಾವ ರೀತಿಯ ಪರಿಣಾಮ ಇದು ಉಂಟಾಗಬಹುದು? ಈಗಾಗಲೇ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು ನೇರವಾಗಿ ಅವರಿಗೆ ಮಾನಸಿಕ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಮಕ್ಕಳು ಖಿನ್ನತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಯಾವ ಮಕ್ಕಳು ಸಂತಸದಾಯಕವಾಗಿ ಬಾಲ್ಯವನ್ನು ಕಳಿಬೇಕಾಗಿತ್ತು, ತಮ್ಮ ಒಡನಾಡಿಗಳ ಜೊತೆ ಆಟ ಆಡಬೇಕು,
ಒಂದು ರೀತಿ ಏನೋ ಸಂತೋಷದಿಂದ ಕುಣಿದು ನಲಿಬೇಕಾಗಿತ್ತು. ಅಂಥ ಮಕ್ಕಳು ಒಂದು ಕಡೆ ಬಂಧನದಲ್ಲಿ ರೀತಿಯಲ್ಲಿ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಮಾನಸಿಕವಾಗಿ ದೊಡ್ಡ ಹೊಡೆತ ಆಗುತ್ತೆ. ಯಾಕೆಂದರೆ ಅವರೇನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಎರಡನೇದು ಕಲಿಕೆಯಲ್ಲಿ ಭಾರೀ ನಷ್ಟ ಆಗುತ್ತೆ. ನೀವು ಒಂದು ವಿಶೇಷವಾಗಿ ಗಮನಿಸಬೇಕಾದ್ದೇನೆಂದರೆ ಭಾರತದಲ್ಲಿ ಅಥವಾ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಕಳೆದ ಒಂದು 15 ವರ್ಷಗಳಲ್ಲಿ ವ್ಯವಸ್ಥಿತವಾದಂಥ ಪ್ರಯತ್ನಗಳನ್ನು ಮಾಡಿದ ಕಾರಣ ಬಾಲಕಾರ್ಮಿಕತೆ ಕಡಿಮೆ ಆಗಿತ್ತು, ಬಾಲ್ಯ ವಿವಾಹ ಕಡಿಮೆ ಆಗಿತ್ತು, ಮಕ್ಕಳ ಸಾಗಾಣಿಕೆ ಕಡಿಮೆ ಆಗಿತ್ತು, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳು ಕಡಿಮೆ ಆಗಿದ್ದು. ಆದರೆ ಈಗ ಶಾಲೆಗಳು ನಡೀದೇ ಇರೋದ್ರಿಂದ ಇವೆಲ್ಲವೂ 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾಲಕಾರ್ಮಿಕರ ಸಂಖ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಬಾಲ್ಯ ವಿವಾಹ ಅಂತೂ ಪ್ರತಿನಿತ್ಯ 1-2 ರಿಪೋರ್ಟ್ ಆಗ್ತಿದೆ. ಇದು ಬರೀ ರಿಪೋರ್ಟ್ ಆಗ್ತಿರೋದು, ಯಾವುದು ಕಾಣಿಸುತ್ತೋ ಅದು ರಿಪೋರ್ಟ್ ಆಗುತ್ತೆ. ಸಾವಿರಾರು ಕೇಸ್ಗಳು ಕಾಣಿಸೋದೇ ಇಲ್ಲ. ಮಕ್ಕಳು ಸಾಗಾಣಿಕೆ ಆಗ್ತಿದ್ದಾರೆ. ನೀವು ಯಾವುದೇ ಒಂದು ಸಿಗ್ನಲಲ್ಲಿ ಹೋಗಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಮಕ್ಕಳು ಭಿಕ್ಷೆಯನ್ನು ಬಿಡ್ತಿದ್ದಾರೆ. ಎಷ್ಟೋ ಜನ ಮಕ್ಕಳು ಕೋವಿಡ್ನಿಂದಾಗಿ ಅವರ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ. ತಂದೆ ತಾಯಿ ಇಬ್ಬರೂ ಹೋಗಿರ್ಬೋದು, ಅಥವಾ ತಂದೆ ಅಥವಾ ತಾಯಿಲಿ ಯಾರನ್ನ ಒಬ್ಬರು ಹೋಗಿರ್ಬೋದು. ಸೊ ಅಂಥ ಮಕ್ಕಳು ಅನಾಥರಾಗಿದ್ದಾರೆ. ಅಂಥ ಮಕ್ಕಳನ್ನ ಆ ಒಂದು ಕುಟುಂಬಗಳು ಹೊರಗಡೆ ಹಾಕಿದ್ದಾವೆ. ಸೊ ಅಂಥ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಆ ಎಲ್ಲ ಮಕ್ಕಳನ್ನು ನಾವು ಖಂಡಿತ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾದಂಥ ಒಂದು ಯೋಜನೆಯನ್ನು ರೂಪಿಸಬೇಕು. ಮಕ್ಕಳಿಗಾಗಿ ನಾವು ವಿಶೇಷ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇವತ್ತು ಭಾರತದ ಪಾಪ್ಯುಲೇಷನ್ನು ಮಕ್ಕಳ ಒಟ್ಟು ನೀವು ಶೇಕಡಾವಾರು ನೋಡಿದ್ರೆ ಭಾರತದ ಪಾಪ್ಯುಲೇಷನಲ್ಲಿ ಮಕ್ಕಳ ಒಂದು ಶೇಕಡಾವಾರು ಸಂಖ್ಯೆ ಸುಮಾರು 39%. ಅಂದರೆ 1/3 ಆಫ್ ದ ಟೋಟಲ್ ಪಾಪ್ಯುಲೇಷನ್ ಮಕ್ಕಳೇ ಇದ್ದಾರೆ. ಸೊ ಆ ಮಕ್ಕಳಿಗೆ ಬೇಕಾದಂಥ ನಾವು ಪ್ಯಾಕೇಜ್ಗಳನ್ನು ಕೊಡಬೇಕು, ಸಿದ್ಧತೆಗಳನ್ನು ಮಾಡ್ಕೋಬೇಕು. ಯಾವುದೇ ಕಾರಣದಿಂದ ನಾವು ಕಳೆದ 15 ವರ್ಷದಲ್ಲಿ ಸಾಧಿಸಿರೋ ಒಂದು ಪ್ರಗತಿ ಏನಿದೆ, ಇದನ್ನು ಮಕ್ಕಳ ಒಂದು ಬಾಲಕಾರ್ಮಿಕತೆಯನ್ನು ತೊಡಲಿಕ್ಕೆ ಅದನ್ನು ನಾವು ವೇಸ್ಟ್ ಆಗದಂಗೆ ಯಾವ ರೀತಿ ನೋಡ್ಕೊಳ್ತೀವಿ, ಆ ಮಕ್ಕಳು ಶಿಕ್ಷಣವನ್ನು ಮುಂದುವರಿಸೋದ್ರ ಮೂಲಕ ಹೇಗೆ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಬಹುಶಃ ಸರ್ಕಾರ ಗಂಭೀರವಾಗಿ ಯೋಚಿಸಿ ಅದಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಬೇಕು. ಇನ್ನು ಖಾಸಗಿ ಶಾಲೆಗಳು ಆನ್ಲೈನ್ ಮೂಲಕ ಶಿಕ್ಷಣ ನೀಡ್ತಾ ಇದೆ. ಆದರೆ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಆ ಥರದಂತಹ ಒಂದು ವ್ಯವಸ್ಥೆ ಇರೋದಿಲ್ಲ. ಸೊ ಈ ಮಕ್ಕಳ ಅವಸ್ಥೆ ಏನಾಗ್ತದೆ? ಖಂಡಿತ ಭಾಳ ಉತ್ತಮವಾದಂಥ ಪ್ರಶ್ನೆ. ಕಳೆದ ಬಾರಿ ಕೋವಿಡ್ನಿಂದಾಗಿ ಜುಲೈನಲ್ಲಿ ಏನು ಅವರೊಂದು ಸಮಿತಿಯನ್ನು ರಚನೆ ಮಾಡಿದರು, ರಾಜ್ಯ ಮಟ್ಟದ ಸಮಿತಿ, ಇದನ್ನು ನೋಡಲಿಕ್ಕೆ ನಾನು ಕೂಡ ಆ ಸಮಿತಿಯಲ್ಲಿದ್ವಿ. ನಾವು ಭಾಳ ಮುಖ್ಯವಾಗಿ ಹೇಳಿದ್ದೇನಂತ ಹೇಳಿದ್ರೆ, ಈ ತಂತ್ರಜ್ಞಾನವನ್ನು ಏನು ಬಳಸ್ಕೋಬೇಕು ಕಲಿಕೆಯಲ್ಲಿ, ಅದು ಕೇವಲ ಸಾಂದರ್ಭಿಕ. ತಂತ್ರಜ್ಞಾನನೇ ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಾಳೆ ಏನೋ ನಾವು ಡಿಜಿಟಲ್ ಮಾಡಿಬಿಟ್ಟು ಇಡೀ ತರಗತಿ ಏನೋ ಪ್ರಕ್ರಿಯೆ ಇದೆಯಲ್ಲ, ತರಗತಿಯಲ್ಲಿ ಕಲಿಕಾ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನು ನೀವು ಖಂಡಿತ ಅದಕ್ಕೆ ಪರ್ಯಾಯವಾಗಿ ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಶಿಕ್ಷಣದ ಮೂಲಭೂತ ಉದ್ದೇಶ ಏನು? ಶಿಕ್ಷಣದ ಮೂಲಭೂತ ಉದ್ದೇಶ ಸಾಮಾಜೀಕರಣ ಹೆಂಗಾಗುತ್ತೆ? ಸಾಮಾಜೀಕರಣ ಹೇಗಾಗುತ್ತೆ ಅಂದರೆ ಮಕ್ಕಳು ಒಟ್ಟಿಗೆ ಬರಬೇಕು, ಒಟ್ಟಿಗೆ ಮಾತಾಡಬೇಕು, ಒಟ್ಟಿಗೆ ಊಟ ಮಾಡಬೇಕು, ಒಟ್ಟಿಗೆ ಒಂದು ರೀತಿ ಅವರು ಮಾತನಾಡಬೇಕು, ಜಗಳ ಆಡಬೇಕು, ಕಲಿಬೇಕು. ಇದು ಸಾಮಾಜೀಕರಣ. ಆವಾಗ ಸಹಿಷ್ಣುತೆ ಬರುತ್ತೆ, ಆವಾಗ ಭಾತೃತ್ವ ಬರುತ್ತೆ, ಆವಾಗ ನಾವು ಭಾರತದ ಎಲ್ಲರೂ ಒಂದೇ ಅನ್ನೋ ಭಾವನೆ ಬರುತ್ತೆ. ಇದು ಬರಬೇಕಾದ್ರೆ ಅವರು ಆನ್ಲೈನ್ ಮೂಲಕ ಮಾಡಿದ್ರೆ ಬರಲ್ಲ. ಮತ್ತು ಆನ್ಲೈನಿನ ಏನೋ ಲಭ್ಯತೆ ಎಷ್ಟು ಜನಕ್ಕಿದೆ? ನೀವು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ನೋಡಿ, ಇಡೀ ಭಾರತದಲ್ಲಿ ಕೇವಲ 12% ಜನರಿಗೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು. ಅಥವಾ ಭಾರತದಲ್ಲಿ ನಮಗೆ ಗೊತ್ತು, ಬಹುತೇಕ ಹಳ್ಳಿ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿನೇ 3-4 ಗಂಟೆ ಸಿಗುತ್ತೆ. ರೈತ ಕೂಡ ಮಧ್ಯರಾತ್ರಿ ಬಂದಾಗ ವಿದ್ಯುತ್ ಶಕ್ತಿ ಓಡೋಗಿ ಅವನು ತನ್ನ ನೀರನ್ನು ತುಂಬಿಸ್ಕೊಳ್ಳೋದು ಏನೋ ಮಾಡಬೇಕು. ಪರಿಸ್ಥಿತಿ ಈಗಿರುವಾಗ ಎಲ್ಲಿ ಆನ್ಲೈನ್ ಕಲಿಕೆ 80% ಜನಕ್ಕೆ ಸಿಗದೇ ಇದ್ದರೆ ಏನನ್ನು ಸಾಧಿಸ್ತೀರಿ ನೀವು? ಯಾವುದು 80% ಸಿಗಲ್ಲ, ಅದು ಖಂಡಿತ ಸಾರ್ವತ್ರಿಕವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಖಾಸಗಿ ಶಾಲೆಗಿನ ಮಕ್ಕಳಿಗೆ ಅದರಿಂದ ಸ್ವಲ್ಪ ಮಟ್ಟಿನ ಲಾಭ ಆಗ್ಬೋದು. ಆದರೆ ದೀರ್ಘಕಾಲದಲ್ಲಿ ಅಲ್ಲೂ ಕೂಡ ಆಗ್ತಕ್ಕಂಥ ಸಮಸ್ಯೆ ಬಗ್ಗೆ ಅಧ್ಯಯನಗಳೇನು ಹೇಳ್ತವೆ ಅಂದರೆ, ಈಗಾಗಲೇ ಮಕ್ಕಳಿಗೆ ಅನೇಕ ಒಂದು ಮಾನಸಿಕವಾದಂಥ ಕಾಯಿಲೆಗಳು ಪ್ರಾರಂಭ ಆಗಿದ್ದಾವೆ. ಸೈಕಲಾಜಿಕಲ್ ಆಗಿ ಅವರು ಖಿನ್ನತೆಗೊಳಗಾಗ್ತಿದ್ದಾರೆ. ಭಾಳ ಹೊತ್ತು ನೀವು ಸ್ಕ್ರೀನನ್ನು ನೋಡಲಿಕ್ಕಾಗಲ್ಲ. ಕಣ್ಣಿನ ತೊಂದರೆ ಬರುತ್ತೆ, ಮೆದುಳಿನ ತೊಂದರೆ ಬರುತ್ತೆ. ನೀವೆಲ್ಲೋ ಒಂಥರ ನಿಮ್ಮನ್ನು ನೀವು ಬಂಧಿಸ್ಕೋತೀರ. ಯಾಕೆಂದರೆ ಫೆಟಿಗ್ ಉಂಟಾಗುತ್ತೆ, ಭಾಳ ಬೇಗ ಫೆಟಿಗ್ ಉಂಟಾಗುತ್ತೆ. ಮತ್ತು
ನಮ್ಮಲ್ಲಿ ಏನೋ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ನಿನ್ನ ಹತ್ರ ಸ್ಮಾರ್ಟ್ಫೋನ್ ಇದ್ಬಿಟ್ರೆ ನೀನು ಆನ್ಲೈನ್ ಕಲಿಕೆಗೆ, ಅದು ಬಹಳ ತಪ್ಪು ಕಲ್ಪನೆ. ನೀವು ಆನ್ಲೈನ್ ಕಲಿಕೆ ಮಾಡಬೇಕಾದ್ರೆ ಒಂದು ಬ್ಯಾಂಡ್ ವಿಡ್ತ್ ಬೇಕು, ಒಂದು ಸ್ಕ್ರೀನಿನ ಒಂದು ಅಗಲ ಬೇಕಾಗುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ನಿರಂತರ ಇಂಟರ್ನೆಟ್ ಬೇಕಾಗುತ್ತೆ. ಎಲ್ಲಿದೆ ಇದೆಲ್ಲ ಭಾರತದಲ್ಲಿ? ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮತ್ತು ಅರೆ ಗ್ರಾಮೀಣ ಪ್ರದೇಶದಲ್ಲಿ ಇದೆಲ್ಲ ಇಲ್ಲದೆ ಇರೋದ್ರಿಂದ ಖಂಡಿತ ಆನ್ಲೈನ್ ಕಲಿಕೆ ನಮ್ಮ ತರಗತಿಯ ಕಲಿಕೆಗೆ ಪರ್ಯಾಯ ಅಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಸಂಕಷ್ಟ ಬಂದಿರೋದ್ರಿಂದ ಮಕ್ಕಳು ಕಲಿಕೆಯಿಂದ ವಂಚಿತರಾಗಬಾರ್ದು ಅನ್ನೋದ್ರಿಂದ ಅದನ್ನು ನಾವು ಮಾಡ್ಬೋದು. ಆದರೆ ಎಲ್ಲ ಕಡೆ ಮಾಡಲಿಕ್ಕಾಗಲ್ಲ. ಹಳ್ಳಿಗಳಲ್ಲಿ ಇವತ್ತೂ ಕೂಡ ನಾವು ಆನ್ಲೈನನ್ನು ಹೊರತುಪಡಿಸಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು. ನಾನು ಒಂದು ಸರ್ಕಾರಕ್ಕೆ ಸಲಹೆ ಕೊಡ್ತಾನೆ ಬಂದಿದ್ದೇನೆ. ಪ್ರತಿ ಹಳ್ಳಿನಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ನೂರಾರು ಜನ, ಸಾವಿರಾರು ಜನ ಸ್ವಯಂ ಸೇವಕರು ಸಿಗ್ತಾರೆ. ಸ್ವಯಂ ಸೇವಕರು ಅಂದರೆ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಓದಿರ್ತಕ್ಕಂಥ ಅನೇಕ ಜನ ವಿದ್ಯಾರ್ಥಿಗಳು, ಯುವಕರು, ನಿವೃತ್ತಿ ಹೊಂದಿರತಕ್ಕಂಥವರು ಅವರ ಹಳ್ಳಿಗಳಲ್ಲಿ ಇದ್ದಾರೆ. ಅವರನ್ನು ನೀವು ಗುರುತಿಸಿ, ಈಗ ಉದಾಹರಣೆಗೆ ಒಂದು ಹಳ್ಳಿನಲ್ಲಿ ಒಂದು 50 ಜನ ಆ ಥರದ ಒಂದು ಏನೋ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥ ಜನರು ಸಿಗ್ತಾರೆ ಅಂದರೆ, ಆ ಹಳ್ಳಿನಲ್ಲಿ ಒಂದು 50 ಜನ ಮಕ್ಕಳಿದ್ದಾರೆ ಅಂದರೆ ಒಬ್ಬೊಬ್ಬರು ಇಬ್ಬಿಬ್ಬರು ಮಕ್ಕಳನ್ನು ಅವರು ಕೊಡಿ. ಅವರು ನಿರಂತರ ಕಲಿಕೆಯಲ್ಲಿ ಅವರು ವಿಜ್ಞಾನ ಓದಿರೋರು ಇರ್ಬೋದು, ಅಥವಾ ಸೈನ್ಸ್ ಆರ್ಟ್ಸ್ ಓದಿರೋರು ಇರ್ಬೋದು, ಕಾಮರ್ಸ್ ಓದಿರೋರು ಇರ್ಬೋದು, ಅಥವಾ ಇಂಗ್ಲೀಷಲ್ಲಿ ಚೆನ್ನಾಗಿರೋರು ಇರ್ಬೋದು, ಅಥವಾ ಕಂಪ್ಯೂಟರಲ್ಲಿ ಭಾಳ ನಿಪುಣರಿರ್ಬೋದು. ಅದನ್ನು ಕಲಿಸ್ಕೊಡ್ಲಿ ಮಕ್ಕಳಿಗೆ. ಸೊ ಕಲಿಕೆ ಮುಂದುವರಿಬೇಕು. ಕಲಿಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬೇಕು. ಅಂಥವ್ರು ಸಾವಿರಾರು ಜನ ಸಿಗ್ತಾರೆ. ಬೇಕಾದ್ರೆ ಅಂಥ ಯುವಕರಿಗೆ ಮತ್ತು ಯುವತಿಯರಿಗೆ ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಸ್ಟೈಫಂಡ್ ಕೊಡಿ. ಈ ಸಂಕಷ್ಟದ ಸಂದರ್ಭದಲ್ಲಿ 2,000 ರೂಪಾಯಿ ಒಂದು ಹಳ್ಳಿ ಯುವಕನಿಗೋ ಯುವತಿಗೋ ಸಿಕ್ಕಿದ್ರೆ ಎಷ್ಟು ದೊಡ್ಡ ಮಟ್ಟದ ಬೆಂಬಲ ಆಗುತ್ತೆ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಕಲಿಕೆ ಮುಂದುವರಿಯುತ್ತೆ. ಇಡೀ ಹಳ್ಳಿನಲ್ಲಿ ಒಂದು ಕಲಿಕೆಯ ವಾತಾವರಣ ಉಂಟಾಗುತ್ತೆ. ಸೊ ಹಾಗಾಗಿ ಹೊಸದಾಗಿ ನಾವು ಆಲೋಚನೆ ಮಾಡಬೇಕು. ಯಾರು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಹೊಸದಾಗಿ ಆಲೋಚನೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಅವರು ಬೇರೆ ತಜ್ಞರನ್ನು, ಅವರ ಸಹಾಯವನ್ನು ಪಡೆದು ಹೊಸ ಬಗೆಯಲ್ಲಿ ಹೇಗೆ ಕಲಿಕೆ ಮಾಡ್ಬೋದು. ಈಗ ತರಗತಿನಲ್ಲಿ ನಡೆಸೋಕ್ಕಾಗ್ತಾಯಿಲ್ಲ, ಹೊಸ ಬಗೆಯಲ್ಲಿ ಏನು ಮಾಡ್ಬೋದು, ಸಮುದಾಯದಲ್ಲಿ ಏನು ಮಾಡ್ಬೋದು, ಯುವಕರನ್ನು ಹೇಗೆ ಬಳಸ್ಕೋಬೋದು, ಈ ಎಲ್ಲ ಅಂಶಗಳನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹೊಸ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಬೇಕಾದಂಥ ಚಿಂತನೆಗಳು ಪ್ರಾರಂಭ ಆಗಬೇಕು. ಸರ್, ಈ ಲಾಕ್ಡೌನ್ನಿಂದ ಒಂದಷ್ಟು ಪೋಷಕರು ಸಂಕಷ್ಟ ಅನುಭವಿಸಿದ್ದಾರೆ, ಸಾಕಷ್ಟು ಜನರು ಸಂಕಷ್ಟ ಅನುಭವಿಸಿದ್ದಾರೆ. ಅದರಲ್ಲಿ ಹಲವು ಮಕ್ಕಳ ಪೋಷಕರು ಕೂಡ ಅನುಭವಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಶಾಲಾ ಫೀಸ್ ಕಟ್ಟಲು ಕೂಡ ತುಂಬ ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ನೀವು ಹೇಳೋದಾದರೆ? ಖಂಡಿತ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಯಾಕೆಂದರೆ ಸರ್ಕಾರ ಮಧ್ಯಪ್ರವೇಶ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ, ಅನೇಕ ಜನ ಬಡ ಕುಟುಂಬಗಳು ಮಾತ್ರ ಅಲ್ಲ, ಬಡ ಕುಟುಂಬಗಳಂತೂ ಏನಾಗಿದೆ ಅಂತ ಊಹಿಸ್ಕೊಳ್ಳೋದು ಕೂಡ ಕಷ್ಟ. ಈವನ್ ಮಧ್ಯಮ ವರ್ಗದ ಜನ ಯಾರಿದ್ರು, ಮೇಲ್ಮಧ್ಯಮ ವರ್ಗದ ಜನ ಯಾರಿದ್ರು, ಅವರೂ ಕೂಡ ಇವತ್ತು ಆರ್ಥಿಕವಾಗಿ ಸಂಪೂರ್ಣ ದಿವಾಳಿಯಾಗಿದ್ದಾರೆ. ಅವ್ರು ಏನು ಮಕ್ಕಳನ್ನು ನಾನೆಲ್ಲೆಲ್ಲೋ ಓದಿಸ್ಬೋದು, ಫೀಸ್ ಕಟ್ಬೋದು ಅಂತ ಅಂದ್ಕೊಂಡಿದ್ರು, ಅದು ಸಂಪೂರ್ಣ ಈಗ ನೆಲ ಕಚ್ಚಿದೆ. ಸೊ ಹಾಗಾಗಿ ಸರ್ಕಾರ ಒಂದು ರೀತಿಯಲ್ಲಿ ಅವರಿಗೆ ಕೆಲವು ಪ್ಯಾಕೇಜ್ಗಳನ್ನು ಕೊಡಬೇಕು. ಈ ಸಾರಿ ಸಂಪೂರ್ಣವಾಗಿ ಆ ಒಂದು ಶುಲ್ಕವನ್ನು ಮನ್ನಾ ಮಾಡಲಿಕ್ಕೆ ಸಾಧ್ಯನಾ? ಮನ್ನಾ ಮಾಡಿ ಒಂದು ರೀಸನೇಬಲ್ ಶುಲ್ಕವನ್ನು ಸರ್ಕಾರನೇ ನಿಗದಿ ಮಾಡಿ, ಆ ಶುಲ್ಕವನ್ನು ಯಾವ್ಯಾವ ತಂದೆ ತಾಯಿಗಳಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಒಂದು ಕಡೆ ನೋಡೋದು. ಇನ್ನು ಎರಡನೇದು, ಸರ್ಕಾರಿ ಶಾಲೆಗಳನ್ನು ಗಟ್ಟಿ ಮಾಡಿ. ಈಗ ಸರ್ಕಾರಿ ಶಾಲೆಗಳನ್ನು ಗಟ್ಟಿ ಮಾಡಿದ್ರೆ, ಈಗ ಒಂದು ಸತ್ಯ ಏನಂತ ಹೇಳಿದ್ರೆ, ನಿಮ್ಮ ನೆರೆಹೊರೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಸರ್ಕಾರಿ ಶಾಲೆ ಇದೆ ಅಂತ ಹೇಳಿದ್ರೆ ಯಾವ ತಂದೆ ತಾಯಿನೂ ಅವ್ರ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸಲ್ಲ. ಯಾಕೆಂದರೆ ಅವ್ರು ದುಡ್ದಿದ್ದ ವರಮಾನದಲ್ಲಿ 30-40% ಅಲ್ಲಿ ಕೊಟ್ಟು ಹೋಗಬೇಕಾದಂಥ ಅವಶ್ಯಕತೆ ಏನಿರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಲಿಕ್ಕೆ ಭಾಳ ಒಂದು ದೊಡ್ಡ ಸಮಯಾವಕಾಶ, ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಸೊ ಅದನ್ನು ಗಟ್ಟಿ ಮಾಡ್ತಾ ಹೋಗಬೇಕು. ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾರು ಬರ್ತಾರೆ ಅವರಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕೋ ಅದನ್ನು ಅಂದಾಜು ಮಾಡಬೇಕು. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ 10% ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೋದು ಅಂತ ಯೋಚನೆ ಮಾಡೋಣ. ಸೊ 34 ಜಿಲ್ಲೆಗಳಿಂದ ಎಷ್ಟು ಸರಾಸರಿ ಬರ್ಬೋದು, ಅವ್ರಿಗೆ ಬೇಕಾದಂಥ ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಅವನ್ನೆಲ್ಲ ಕೊಡಲಿಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಬಹುಶಃ ಈ 2 ಕ್ರಮಗಳನ್ನು ಮಾಡಿಕೊಂಡು ಪಾಲಕರಿಗೂ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚೋದ್ರ ಮೂಲಕ ಆಡಳಿತ ಮಂಡಳಿಗಳು ಕೂಡ ಈ ಸಾರಿ ನೀವು ಕಳೆದ ಸಂದರ್ಭಗಳಲ್ಲಿ ಏನು ಶುಲ್ಕವನ್ನು ತೊಗೊಳ್ತಾ ಇದ್ರಿ ಆ ರೀತಿ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಇಡೀ ಆರ್ಥಿಕ ವ್ಯವಸ್ಥೆ ಕುಸಿದಿದೆ. ಸೊ ಈಗಾಗಲೇ ಸುಪ್ರೀಂ ಕೋರ್ಟು ಮೇ 3ನೇ ತಾರೀಕು ಜಡ್ಜ್ಮೆಂಟಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಶಾಲೆಗಳು ಯಾವ ಸರ್ವೀಸಸನ್ನು ಅಥವಾ ಯಾವ ಸೌಲಭ್ಯಗಳನ್ನು ಬಳಸಲ್ಲ, ಆ ಬಳಸದೇ ಇರೋ ಸೌಲಭ್ಯಗಳಿಗೆ ಚಾರ್ಜನ್ನು ತೊಗೋಬಾರ್ದು ಅಂತ. ಈಗ ಉದಾಹರಣೆಗೆ ಲೈಬ್ರರಿನೇ ಬಳಸಿಲ್ಲ ನೀವು, ಕಂಪ್ಯೂಟರ್ ರೂಮ್ ಬಳಸಿಲ್ಲ, ಸ್ಪೋರ್ಟ್ಸ್ ಬಳಸಿಲ್ಲ, ಅಥವಾ ಬೇರೆ ಬೇರೆ ಸೌಲಭ್ಯಗಳನ್ನು ಬಳಸಿಲ್ಲ, ಶಾಲಾ ವಾಹನ, ಅದಕ್ಕೆ ಹೇಗೆ ಫೀ ತೊಗೋತೀರಿ ನೀವು? ಅದಕ್ಕೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಏನಾಗಬೇಕಾಯ್ತು, ಇವತ್ತು ಸರ್ಕಾರ ಇವೆಲ್ಲವನ್ನು ಕೂಡ ವಸ್ತುನಿಷ್ಠವಾಗಿ ಆಲೋಚನೆ ಮಾಡಿ, ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ತನ್ನ ನಿರ್ಧಾರಗಳನ್ನು, ಮಾರ್ಗಸೂಚಿಗಳನ್ನು, ನೀತಿಗಳನ್ನು ಈ ಅಂಶಗಳ ಆಧಾರದ ಮೇಲೆ ಮಾಡಬೇಕೇ ಹೊರತು ಕೇವಲ ಏನೋ ಒಂದು ಕಾಟಾಚಾರಕ್ಕೆ ನಾನೇನೋ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಹೋದರೆ ಅದು ಖಂಡಿತ ಸಮಸ್ಯೆಯನ್ನು ಮತ್ತಷ್ಟು ಜಟಿಲ ಮಾಡುತ್ತೆ. ಅದರಿಂದ ಸಂಘರ್ಷ ಜಾಸ್ತಿ ಆಗುತ್ತೆ. ಈ ದೇಶದ ಭವಿಷ್ಯವನ್ನು ರೂಪಿಸಬೇಕಾಗಿರುವಂತಹ ಮಕ್ಕಳಿಗೆ ನೀವು ಕೊಡುವಂತಹ ಪ್ರೀತಿಯ ಸಲಹೆ? ಒಂದು, ಈಗಾಗಲೇ 1964-66ರಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ಒಂದು ರೀತಿ ಅರ್ಥಪೂರ್ಣವಾಗಿ ಮತ್ತು ಅಧ್ಯಯನಾತ್ಮಕವಾಗಿ ಶಿಫಾರಸು ಮಾಡಲಿಕ್ಕೆ ಶಿಕ್ಷಣ ಆಯೋಗವನ್ನು ರಚನೆ ಮಾಡಿದರು. DS ಕೊಥಾರಿ ಅವರ ನೇತೃತ್ವದಲ್ಲಿ ಅದು ರಚನೆ ಆಗಿದ್ದರಿಂದ ಅದಕ್ಕೆ ನಾವು ಕೊಥಾರಿ ಆಯೋಗ ಅಂತ ಕರಿತೇವೆ. ಕೊಥಾರಿ ಆಯೋಗ ಸುಮಾರು 2 ವರ್ಷಗಳ ಕಾಲ ದೀರ್ಘಕಾಲ ಅವರು ಅಧ್ಯಯನ ಮಾಡಿದ್ರು. ಅದರ ಒಂದು ವಿಶೇಷತೆ ಏನಂದರೆ, ಆಯೋಗದ್ದು ಬರೀ ಭಾರತದ ಶಿಕ್ಷಣ ತಜ್ಞರು ಇರಲಿಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಶಿಕ್ಷಣ ತಜ್ಞರಿದ್ದರು. ಆವಾಗ 64-66ರಲ್ಲಿ ಅದು ಸೋವಿಯತ್ ಯೂನಿಯನ್ ಇರ್ಬೋದು, ಬೇರೆ ಬೇರೆ UK ಇರ್ಬೋದು, ಅವರೆಲ್ಲರೂ ಎಲ್ಲ 2 ವರ್ಷಗಳು ಸತತವಾಗಿ ಅಧ್ಯಯನ ಮಾಡಿದ ಮೇಲೆ 4 ಸಂಪುಟಗಳ ವರದಿಯನ್ನು ತಯಾರು ಮಾಡುವಾಗ ಅವರು ಮೊದಲನೇ ವಾಕ್ಯವನ್ನು ಪ್ರಾರಂಭ ಮಾಡಿದ್ದೇನಂತ ಹೇಳಿದ್ರೆ, ಈ ದೇಶದ ಭವಿಷ್ಯ ಆಕೆಯ ತರಗತಿಗಳಲ್ಲಿ ಅಡಗಿದೆ. ದ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ ಅಂತ. ಬಹುಶಃ ಸರ್ಕಾರಗಳಿಗೆ ಈ ಒಂದು ವಾಕ್ಯದ ಮಹತ್ವ ಅರ್ಥ ಆಗಬೇಕು. ಶಿಕ್ಷಣ ಇವತ್ತು ಕೂಡ ದೇಶದ ಭವಿಷ್ಯವನ್ನು ನಿರ್ಮಿಸುತ್ತೆ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಯಾವುದೇ ಗಟ್ಟಿ ಆಗಬೇಕಾದ್ರೆ ಶಿಕ್ಷಣ ಮುಖ್ಯ. ಆಗ ಅವ್ರು ಹೇಳಿದ್ದು ಒಂದು ರೆಕಮೆಂಡೇಷನ್ ಏನಂದರೆ, ಕನಿಷ್ಠ ನಿಮ್ಮ ದೇಶದ ಒಟ್ಟು ಆದಾಯ ಉತ್ಪನ್ನದಲ್ಲಿ 6% ನೀವು ಮೀಸಲಿಡಬೇಕು ಅಂತ. ಆವಾಗ 60 ವರ್ಷದ ಕೆಳಗಡೆ ಅವ್ರು ಹೇಳಿದರು. ಆದರೆ ಇವತ್ತು ಕೂಡ ಭಾರತ ಖರ್ಚು ಮಾಡ್ತಿರೋದೆಷ್ಟು? ಲೆಸ್ ದೆನ್ 1% GDPನಲ್ಲಿ. ಅವರು ಬಜೆಟಲ್ಲಿ 2.8% ಖರ್ಚು ಮಾಡ್ತಿರ್ಬೋದು ಆ್ಯಾವ್ರೇಜು. ಎಲ್ಲ ಬಹುತೇಕ ಜನ ಅದನ್ನು ತಪ್ಪಾಗಿ ಹೇಳ್ತಾರೆ, 2.8% GDPನೇ ಕೊಡ್ತಿದ್ದೀವಿ ನಾವು ಅಂತ. ಅಲ್ಲ, ನಾವು ಬಜೆಟಲ್ಲಿ ಆ್ಯಾವ್ರೇಜ್ 2.8% ಕೊಡ್ತಿದ್ದೀವಿ. GDPನಲ್ಲಿ ನಾವು ಇವತ್ತು ಕೊಡ್ತಾ ಇರೋದು 0.45%. ಅದನ್ನು ಅನೇಕ ಸಂಶೋಧನಾ ಸಂಸ್ಥೆಗಳು ಹೇಳಿದ್ದಾವೆ. ಸೊ ನೀವು 1%ಗಿಂತ ಕಡಿಮೆ ಹಣವನ್ನು ಶಿಕ್ಷಣಕ್ಕೆ ಕೊಟ್ಟರೆ ಯಾವ ರೀತಿಯ ಭವ್ಯ ಭಾರತವನ್ನು, ಆತ್ಮನಿರ್ಭರ ಭಾರತವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ನೀವು ನಿಜವಾಗಲೂ ಈ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಅವ್ರು ಮಾಡಬೇಕಾದಂಥ ಒಂದು ಕೆಲಸ, ಈ ದೇಶದ ಎಲ್ಲ ಮಕ್ಕಳಿಗೆ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಮಾಡಿ. ದೇಶದ ಎಲ್ಲ ಮಕ್ಕಳು ಒಂದೇ ಗುಣಮಟ್ಟದ ಶಿಕ್ಷಣ ಪಡಿಬೇಕು. ಬಡವ್ರಿಗೊಂಥರ, ಶ್ರೀಮಂತರಿಗೊಂಥರ, IB ಶಾಲೆಗಳು ಒಂದು ಕಡೆ, ICSE ಒಂದು ಕಡೆ, CBSE ಒಂದು ಕಡೆ, ಬಡವರಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳು. ಇದು ಸಮಾನತೆನಾ? ಇದು ಸಂವಿಧಾನನಾ? ಸಂವಿಧಾನವನ್ನು ನಾವು ದಿನನಿತ್ಯ ಉಲ್ಲಂಘಿಸ್ತಾ ಇದ್ದೇವೆ. ಸಂವಿಧಾನ ಹೇಳುತ್ತೆ ಸಮಾನತೆ ಇರಬೇಕು, ಸಂವಿಧಾನ ಹೇಳುತ್ತೆ ಸಾಮಾಜಿಕ ನ್ಯಾಯ ಇರಬೇಕು, ಸಂವಿಧಾನ ಹೇಳುತ್ತೆ ತಾರತಮ್ಯರಹಿತ ಸಮಾಜವನ್ನು ಕಟ್ಕೋಬೇಕು, ಸಂವಿಧಾನ ಹೇಳುತ್ತೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ವಾಭಾವಿಕ ಸಂಪತ್ತು ಎಲ್ಲರಿಗೂ ಸೇರಬೇಕು ಅಂತ. ಆದರೆ ಏನಾಗ್ತಾ ಇದೆ, ಕೆಲವು ವ್ಯಕ್ತಿಗಳ ಕೈಯಲ್ಲಿ ಇಡೀ ಸಂಪತ್ತು ಕೇಂದ್ರೀಕೃತ ಆಗ್ತಾ ಇದೆ. ಸೊ ಇದು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಪ್ರಾರಂಭ ಮಾಡಬೇಕಾಗಿರೋದು ಮೂಲ ಶಾಲೆಯಿಂದ. ಎಲ್ಲ ಮಕ್ಕಳಿಗೆ ಸಮಾನವಾಗಿ ಸಮಾನ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಆಗ ಈ ದೇಶದ ಭವಿಷ್ಯ ಗಟ್ಟಿಯಾಗುತ್ತೆ. ನಾನು ಹೇಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು ಎಚ್ಚೆತ್ಕೋಬೇಕು. ಕನಿಷ್ಠ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇವನ್ನಾದರೂ ಕೂಡ ಸರ್ಕಾರ ತನ್ನ ಪ್ರಮುಖ ಜವಾಬ್ದಾರಿ ಅಂತ ತೀರ್ಮಾನ ಮಾಡಿಕೊಂಡು ಆ ನಿಟ್ಟಲ್ಲಿ ಅವರ ಎಲ್ಲ ಯೋಜನೆಗಳನ್ನು, ಅವರ ಕಾರ್ಯಚಟುವಟಿಕೆಗಳನ್ನು ರೂಪಿಸೋದಾದರೆ ಖಂಡಿತ ಭಾರತದ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.